ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ನನ್ನ ಮಗ ಇಷ್ಟೊತ್ತಾದ್ರೂ 2 ಶಾಟ್ ತೆಗೆದಿಲ್ಲ. ನಿಮ್ ಡೈರೆಕ್ಟ್ರಿಗೆ ಗೆಣಸ್ಕೆತ್ತಾ ಇದಲ್ಲ ಅಂತ ನಮ್ ಸ್ನೇಹಿತರೆಲ್ಲ ಕೇಳಿದ್ರು. ಹಾಗಂತ ಹೇಳಿದ್ರೆ ನಿಮಗೆ ತುಂಬಾ ಬೇಜಾರಾಗುತ್ತಲ್ಲ ಸರ್? ಹಲ್ಲು ಡಕಾಲ್ ಇಮಾಮ್ ಸಾಬಿ ಹೆಸರು ಕೇಳಿದ್ದೀರಾ? ಇಲ್ಲ ಸರ್, ಕಲಾಯ್ ಕಾಸಿಂ ಸಾಬಿ ಗೊತ್ತು. ನೀವು ಹೋಗಿ ಸ್ವಲ್ಪ ಕೂಲ ಕೂತ್ಕೊಳ್ಳಿ. ಹೌದಾ ಸರ್? ಓಕೆ ಸರ್. ಏನ್ ಕೂಲ್ ಆಗಿರೋದೋ ಏನೋ, ಇಷ್ಟೊಂದು ಹಣ ಖರ್ಚು ಮಾಡಿ ಫೂಲ್ ಆಗ್ಬಿಟ್ಟಿದ್ರಿ. ಇನ್ ರಾತ್ರಿ ಫುಲ್ ಆಗ್ಬೇಕು ಅಷ್ಟೇ. ಯಾಕೆ ನಿಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಅಳ್ತಾನೆ ಮಾತಾಡ್ತಾರೆ? ಚೇಚೆ, ಅವ್ರು ಮಾತಾಡೋ ಸ್ಟೈಲೇ ಅದು. ನಿರ್ದೇಶಕರು ಯಾವಾಗ್ಲೂ ನಿರ್ಮಾಪಕರನ್ನ ಬಿಟ್ಕೊಡಲ್ಲ ಬಿಡಿ. ಬಿಟ್ಕೊಡ್ಬಾರ್ದು, ಅವರೇ ತಾನೆ ನಮ್ಮ ಅನ್ನದಾತರು. ಶಾರ್ಟ್ ರೆಡಿ ಸರ್. ಹರರ್ ಫಿಲ್ಮ್ ಹೆದರ್ಸ್ತಿಲ್ಲ. ನೀವು ಟಿಫನ್ ಮಾಡ್ತಾ ಇರಿ, ನಾ ಶಾರ್ಟ್ ತೆಗ್ದು ಬರ್ತೀನಿ. ಓಕೆ? ಏನಪ್ಪಾ ಡೈಲಾಗ್ನ ಚೆನ್ನಾಗಿ ಮಾತಾಡ್ಬೇಕು, ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿರ್ಬೇಕು. ಓಕೆ? ನಿಂದೆಪ್ಪ ಫಸ್ಟ್ ಡೈಲಾಗು. ಓಕೆನಾ? ಕಮಾನ್. ಓಕೆ ಎವ್ರಿಬಡಿ ಕಮಾನ್. ಹೋಗ್ರಿ. ಬುದ್ಧಿ ಇದೇನೆ ಈ ಅಪ್ಪನ್ಗೆ ನಾನು ನಮಸ್ಕಾರ ಮಾಡಿ ಮಾಡಿ ಹಿಂಗ ಆಗಿದ್ದೀನಿ ಗೊತ್ತಾ? ಕೇಳೋರು ಕೇಳಿದ್ರೆ ಕೊಡ್ತಾನೆ, ಸಿಕ್ತವ್ರೆಲ್ಲ ಕೇಳಿದ್ರೆ ಕೊಟ್ಬಿಡ್ತಾನ. ಮೈಂಡ್ ಇಟ್. ಹಲೋ ನಮಸ್ಕಾರ ಅಣ್ಣ, ನಾನು ಯಾರು ಗೊತ್ತಾಯ್ತಾ? ನಾನು ಗೊತ್ತಾಗ್ಲಿಲ್ವಾ? ನಿನಗೆ ಹೆಂಗ್ ಗೊತ್ತಾಗುತ್ತೆ? ವಕ್ರಿಸ್ಕೊಂಡು ಕೆಕ್ಕರ್ಸ್ಕೊಂಡು ಹಿಂಗೆ ನೋಡ್ತಾ ಕೂತಿದ್ರೆ ಗೊತ್ತಾಗೋದಿಲ್ಲ. ಒಂದ್ ವಿಷಯ ಗೊತ್ತಾ ನಿನ್ಗೆ? ನೀನ್ ಹಿಂಗೆ ಮಾತಾಡದೆ ಕೂತಿದ್ರೆ ಉಡೀಸ್ ಮಾಡ್ಬಿಡ್ತಾರೆ ನಿನ್ನ. ಸರ್ ಸರ್ ಅವ್ರಿಗೇನು ಗೊತ್ತಾಗಲ್ಲ ಸರ್. ಲವ್ ಅಂದ್ರೆ ಏನಂತ ಅರ್ಥ ಗೊತ್ತಿಲ್ಲ ಸರ್. ಉಡೀಸ್ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ, ಇನ್ನೇನ್ ಮಾಡ್ತಾರ ಅವ್ರು? ಸರ್, ಒಂದ್ ಹುಡುಗಿ ಬಂದು ನನ್ನ ಹತ್ರ ಲವ್ ಅಂದ್ರೆ ಏನು ಅಂತ ಅರ್ಥ ಗೊತ್ತಾ ನಿನ್ಗೆ ಅಂತ ಕೇಳಿದ್ಲು ಸರ್. ಏನ್ ಹೇಳಿದ್ರೆ? ಅದಕ್ಕೆ ನಾನು ಏನ್ ಹೇಳಿದೆ ಗೊತ್ತಾ ಸರ್? ಲೈಫ್ಗೆ ಸ್ಫೂರ್ತಿ. ಓ ಅಂದ್ರೆ ಓಷಿಯನ್, ಸಮುದ್ರ. ಸಮುದ್ರದ ಸಂತೋಷ ಅಂದೆ ಸರ್. ಬಿ ವ್ಯಾಲಿ ಆಫ್ ಜೀನಿಯಸ್. ಈ ಎಂಡ್ಲೆಸ್ ಜಾಲಿ. ಯೋ, ಬೆಳಿಗ್ಗೆ ಏನಯ್ಯ ತಿಂದೆ? ಇಡ್ಲಿ ವಡೆ ತಿಂದ್ಯೋ ಇಲ್ಲ ಚಿತ್ರಾನ್ನ ತಿಂದ್ಯೋ? ನಾಯಿ ಹರ್ಚ್ಕೊಂಡಲ್ಲ. ಅಷ್ಟು ಅರ್ಥ ಆಗ್ಲಿಲ್ವಾ ನಿನ್ಗೆ? ಸಿನಿಮಾ ನೋಡಕ್ ಬರೋರು ಪುಕ್ಸಟೆ ಬರಲಣ್ಣ, ದುಡ್ಡು ಕೊಟ್ಟು ಬರ್ತಾರೆ. ಚೆನ್ನಾಗಿಲ್ಲ ಅಂದ್ರೆ ಉಗಿಯೋದು ಯಾರಿಗ್ ಗೊತ್ತಾ? ಯಾವನೇ ಡಬ್ಬ ನನ್ ಮಗ ಡೈರೆಕ್ಟರ್ ಅಂತ ನನಗೆ. ಸರ್ ನೀವು ಹೇಳ್ದಂಗೆ ಮಾಡಿದ್ನಲ್ಲ ಸರ್. ಏನೇ ಮಾಡ್ದೆ? ಎಲ್ಲ ನಾನು ಹೇಳ್ದಂಗೆ ಮಾಡ್ದೆ. ನಿನ್ ಮನ್ಸು ಹೇಗ್ ಬಂತೋ ಹಾಗೆ ಮಾಡ್ದೆ. ಹೀಗೆಲ್ಲ ಮಾಡೋದ್ರಿಂದನೇ ಬೇರೆ ಭಾಷೆ ಬಂದು ಒಕ್ಕರ್ಸ್ಕೊಂಡಿರೋದು. ನಾನ್ ತೋರಿಸಿ ನೋಡು ಹೇಗ್ ಮಾಡೋದು ಅಂತ. ಓಕೆ? ಡೈರೆಕ್ಟರ್ಗಳಿಗೆ ಹೀರೋ ಆಗೋದು ಬೆಸ್ಟ್ ಅಪ್ಪ. ಕ್ಯಾಮರಾಮನ್, ಆ ಟೈಟಾನಿಕ್ ಫಿಲ್ಮ್ ನಲ್ಲಿ ಒಂದು ಶಾರ್ಟ್ ತೆಗೆದಿದ್ದೆ, ಹಂಗೆ ಝೂಮ್ ಹೋಗ್ತಾ ಇದ್ರೆ ಊರ್ ಮೇಲೆ ಊರ್ ಬಿದ್ರೆ ಶಾನ್ ಬೋಗಂಗೆ. ಯೋ ಹಾಲಿವುಡ್ ಕ್ಯಾಮರಾಮನ್, ಏನ್ ಸರ್ ನೀನೇನೆ ಕೂಯ್ತಾ ಇದೆಯಲ್ಲ, ಬರ ಅಲ್ಲಿ. ರೆಡಿ ಸರ್. ಈಗಲೇ ಹಿಂಗೆ ಇನ್ನೇನಾರ ಪಿಕ್ಚರ್ ಹಿಟ್ ಆಗ್ಬಿಟ್ರೆ ಅಷ್ಟೇ. ಏನೇ ಅದು ಗುಣಗುಣು? ಏನಿಲ್ಲ. ರಿಫ್ಲೆಕ್ಟರ್ ಸೆಂಟರ್ ಮಾಡ. ತಗಪ್ಪ ಬರಲಿ. ಅನಂತರ ಅಲ್ಲೇ ಮುಚ್ಚಿ ಹೇಳೆ ಆಕ್ಷನ್ ಹೇಳ. ಆಕ್ಷನ್. ಎಲ್ಲಂದ್ರ ಲೇಕ್ ಆಫ್ ಸಾರು, ಓ ಅಂದ್ರೆ ಓಷನ್ ಆಫ್ ಟಿಯರ್ಸ್, ವಿ ಅಂದ್ರೆ ವ್ಯಾಲಿ ಆಫ್ ಡೆತ್, ಈ ಅಂದ್ರೆ ಎಂಡ್ ಆಫ್ ಲೈಫ್ ಅಂತ ನನ್ನ ಲೈಫಿಗೆ ಕೈ ಕೊಟ್ಟು ಹೋಗ್ಬಿಟ್ಲು. ಅಂತ ಟಗರ್ನ ಸುಮ್ಮನೆ ಬಿಟ್ಬಿಟ್ರೆ ನನ್ನ ಚೂತ ಯಾರು ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗಾದ್ರೆ ನೀನೇನ್ ಕೇಸಿದ್ಯಾ ನನ್ ಕೇಳ್ತಾ ಇದ್ಯಾ? ಏನು ಮಾಡಲ್ಲ, ಅವಳ ಅಕ್ಕನ ಮುಗಿಸ್ಬಿಡ್ತೀನಿ. ನೀ ನನ್ನ ಹತ್ರ ಡಬ್ಬಲ್ಗೆ ಮಾಡ್ಬೇಡ. ನನ್ ಗೊತ್ತು ನೀನ್ ಅಂದರಕ್ಕೂ ಮಂಚೋಡ ಅನಂತರಾಮಯ್ಯ ಅಂತ. ರಾವ ಕಾಲ ಬರ್ತಾ ಬೇಗಳೆಯ. ಥ್ಯಾಂಕ್ ಯು ಗುರು. ನೀನ್ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಅವಳ ಅಕ್ಕನ ಉಡೇ. ಸೂಪರ್ ಗುರುವೆ, ಸೂಪರ್ ಗುರುವೆ. ಏನಾಯ್ತು ನೋಡ್ರು. ಸೂಪರ್ ಆಕ್ಟಿಂಗ್ ಗುರುವೆ. ಆಕ್ಟಿಂಗ್ ಅಂದ್ರೆ ಇದು ನೋಡ್ ಕಲ್ತ್ಕೊಳ್ಳಿ. ಸುಮ್ನೆ ರೀಲ್ ತಿನ್ನಕ್ ಬರ್ತೀರಾ? ಸರ್ ಶಾರ್ಟ್ ಕಟ್ ಆಯ್ತು ಹೇಳಿ ಸರ್. ಜ್ಯೂಸ್ ತಗೊಂಬರ್ರಯ್ಯ. ಜ್ಯೂಸ್ ಬೇಡಪ್ಪ, ಒಂದ್ ಲೋಟ ನೀರ್ ತಂದು ಕೊಡು ಸಾಕು. ಸರ್ ಸುಮ್ ಕೂತ್ಕೊಳ್ಳಿ ನೀವು. ಸರ್ 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 ಡೈರೆಕ್ಟ್ರು ಸತ್ತೋಗ್ಬಿಟ್ಟ. ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ನಿಂಗೊಂದ್ ಚಾನ್ಸ್ ಬೇಕು ತಾನೆ? ಯು ಡೋಂಟ್ ವರಿ. ನನ್ ಮಾತು ಅಂದ್ರೆ ರಾಮಬಾಣ ಇದ್ದಂಗೆ. ನನ್ ಕಣ್ಣಿ ಬೀಳಬಾರ್ದಿತ್ತು, ಬಿದ್ಬಿಟ್ಟಿದ್ಯಾ. ನಿಂಗೊಂದ್ ಗತಿ ಕಾಣಿಸ್ತೀನಿ ಬಿಡು. ಅಂದ್ರೆ ಎಂತೆಂತ ಡೌನ್ ನನ್ ಮಕ್ಳಿಗೆ ನಾನ್ ಚಾನ್ಸ್ ಕೊಟ್ಟಿದೀನಿ. ನನಗ್ ಸಹಾಯ ಮಾಡೋರು ನಿನ್ನಂತ ನೀ ಕೊಡಲ್ಲ ಅಂತೀನ. ತುಂಬಾ ಥ್ಯಾಂಕ್ಸ್ ಸರ್.
ಇನ್ನೊಂದು ವಿಷಯ ನಿನ್ ಗೊತ್ತಿಲ್ಲ. ಏನ್ ಸರ್? ಮಾತ್ರ ದೀಕ್ಷಿತ್ ಗೊತ್ತಾ? ಗೊತ್ತಾ ಸರ್? ಅವಳ ಮುಂದ್ ತಂದವ್ರು ಯಾರು? ಯಾರು ಸರ್? ನಾನು. ಹೌದಾ? ಆ ಶ್ರೀದೇವಿ ಇದ್ದಾಳಲ್ಲ, ಹಳ್ಳಿಯಲ್ಲೊಳ್ಳೆ ಮೂದೇವಿ ತರ ಇದ್ಲು, ಅವಳನ್ನ ಮುಂದಕ್ಕೆ ತಂದವ್ರು ಯಾರು? ಯಾರು ಸರ್? ಸರ್ ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ಅದನ್ನ ತಪ್ಪು ತಿಳ್ಕೊಬೇಡಿ. ಹ. ನೀವು ಕನ್ನಡದಲ್ಲಿ ಯಾರನ್ನು ಮುಂದಕ್ಕೆ ತರ್ಲಿಲ್ವಾ ಸರ್? ತರ್ತೀನಿ, ಖಂಡಿತ ತರ್ತೀನಿ. ಆ ಟೈಟಾನಿಕ್ ಡೈರೆಕ್ಟರ್ ಇದಾರಲ್ಲ, ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು ಸರ್? ನಮ್ ಚಿಕ್ಕಮ್ಮ ಇಲ್ವಾ, ಅವರ ಮಗಳ ಗಂಡನ ಅಣ್ಣನ ಹೆಂಡತಿಯ ತಂಗಿಯ ಸೋದರತೆಯ ಮಗ ಕಣೆಯ ಅವನು. ಸರ್ ಏನಂದ್ರಿ ಸರ್? ಗೋಲ್ಡನ್ ವರ್ಡ್ಸ್ ಕ್ಯಾನ್ ಬಿ ರಿಪೀಟೆಡ್. ಯಮ ಬಂದಾಗ ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡಿ. ಆಯ್ತು ಸರ್. ಭಾವನ ಮಗಳ ತಂಗಿಯ ಚಿಕ್ಕಪ್ಪನ ದೊಡ್ಡಪ್ಪನ ಭಾವನ ತಂಗಿಯ ಟೈಟಾನಿಕ್. ಅಯ್ಯೋ ಅರ್ಥ ಆಗ್ತಿಲ್ವೇ? ಏನ್ರಯ್ಯ ಅದು ಗಲಾಟೆ? ಇನ್ಯಾರು ಅಂತ ನಂಗೆ ಗೊತ್ತಿಲ್ರಿ ಅಪ್ಪ. ಆವಾಗಿಂದ ನಿರ್ದೇಶಕ ಅಂತ ಹೋಯ್ಕಾಳಕತ್ತಾನ. ಏಯ್! ರಕ್ತ ಮೇಲೆ ಹೋಗಂಗಿಲ್ಲ, ಹಂಗ್ ಇಟ್ಕೊಂಡ ನೋಡ್ರಿ ನೀವ ಸೇರಿ ಬೀಡ್ಸ್ರಿ ಅಪ್ಪ ಈ ಆನೆಯಿಂದ. ಧರ್ಮ ಯಮ ಧರ್ಮ. ಸುಮ್ಕಿರಲ್ಲ ಕಂಡಿದ್ದೀನಿ. ಏನ್ಲೇ ಮಂಗ್ಯ, ಅಲ್ಲಿ ಕ್ಲಿನಿಕ್ ಕಾಣ್ತೈತಲ್ಲ, ಅದು ಡಾಕ್ಟ್ರು ನನ್ನ ಅಣ್ಣ ಅದಾನ, ಅವ್ನ್ ಕೂಡ್ಬೇಕು ಹೇಳಿಸ್ತೀನಿ ನೋಡು, ನಾನ್ ನಿರ್ದೇಶಕ ಅಲ್ಲ ಅಂತ. ಯಾಕೆ ದೇವ್ರದಂಗ್ ನಿಂತಿಲ್ಲ ಮಾತಾಡಲಿ ಅಪ್ಪ. ನೀವರ ಹೇಳ್ರಿ ಅಪ್ಪ. ವೈದ್ಯರ ಬಳಿಗೆ ಹೋಗೋಣ. ಇವನು ನಿರ್ದೇಶಕನಲ್ಲ ಎಂದರೆ ಇವನನ್ನು ನಾನು ಬಿಟ್ಟು ಬಿಡುತ್ತೇನೆ. ನಡೆಯೋ. ನೋಡ್ರಿ ಡಾಕ್ಟರ್ ಸಾಹೇಬ್ರ, ನಮ್ಮ ಮನಿ ಓನರು ಒಂಥರ ಆಡ್ಯಾಕತ್ತನ್ರಿ. ಯಾವಾಗ ನೋಡಿದ್ರು ನಾನ್ ಧರ್ಮ ಯಮಧರ್ಮ ಅಂತನ್ರಿ. ದಾರಿಯಲ್ಲಿ ಹೋಗೋ ಯಾವ ಮಂದಿ ನೋಡಿದ್ರು ನೀ ನನ್ ನಿರ್ದೇಶಕ, ನಾನ್ ಯಮಧರ್ಮ, ನೀ ನನ್ ಮೋಸ ಮಾಡಕತ್ತಿ ಅಂತನ್ರಿ. ಅದಕ್ಕೆ ನಿಮ್ಮ ಹತ್ರನೇ ಕರ್ಕೊಂಡ್ ಬಂದಿನ್ರಿ. ಅವನು ಇಲ್ಲಿ ಒಳಗ್ ಬಂದ್ಮ್ಯಾಗೆ ನಿಮ್ಮನ್ನೇ ಕ್ವಶನ್ ಮಾಡ್ತಾನ್ರಿ. ನನ್ನ ನಿಮ್ ತಮ್ಮನ ಅಂತ ಕೇಳ್ತಾನ್ರಿ. ಅದಕ್ಕೆ ನೀವ್ ಹ್ಞೂ ಅಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಲ್ಲಿರೋ ಸಾಮಾನೆಲ್ಲ ಪೀಸ್ ರೀ. ಡಾಕ್ಟರ್ ಉಚ್ಚೇಶ್ವರ MBBS MD RMP LMP DMP ಪೇಷಂಟ್ ಅಲ್ಲಿ ಇದೇನಾ ದನ ಎಳೆಯಕತ್ತಿ? ವೈದ್ಯರೇ, ಡಾಕ್ಟರ್ ಉಚ್ಚೇಶ್ವರ MBBS MD RMP LMP DMP. ಈ ವ್ಯಕ್ತಿ ನಿಮ್ಮ ಸಹೋದರನೇ? ಎನಿ ಡೌಟ್? ಇವನು ನಿರ್ದೇಶಕನಲ್ಲವೇ? ಅವನು ಜಾಸ್ತಿ ಆಗಕತ್ತಾಯ್ತು ಯಪ್ಪ. ಅವನ್ ಮುಖ ನೋಡಿ ಅವ್ನ್ ಕೇಳಿದಕ್ಕೆಲ್ಲ ಹ್ಞೂ ಅನ್ನು, ಇಲ್ಲ ಅಂದ್ರೆ ನಿನ್ ಸಾಮಾನೆಲ್ಲ ಚಿಂದಿ. ಏನದು ಗುಸ್ಗುಸು? ಅವನು ನಿರ್ದೇಶಕನಲ್ಲ, ಈಸ್ BME ಇಂಜಿನಿಯರ್. ಈಸ್ ಮೈ ಬ್ರದರ್. ಏ ವೈದ್ಯ, ನಿಜವನ್ನು ಹೇಳು, ಸುಳ್ಳು ಹೇಳಿದೆಯೋ? The volume of a mass of a gas is inversely proportional to the pressure if the temperature is constant. That is called Dr. Ucheshwara. ಧರ್ಮ ಯಮ ಧರ್ಮ. Ah? The volume of a mass of a gas. எனக்கு தெரியாது போயா. That's called dharma, yama dharma. ಅಯ್ಯಯ್ಯೋ ಎತ್ತಕಳ್ರವನ ಎತ್ತಕಳ್ರೋ.